ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ಕನ್ನಡ ಭಾಷೆಯಲ್ಲಿ ಎರಡನೆಯ ವಚನಗಳಲ್ಲಿರ್ತಕ್ಕಂಥ ಮೊದಲ ವಚನಕಾರ ಬಸವಣ್ಣನವರ ವಚನಗಳು ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಸೆಕೆಂಡ್ PUCಯಲ್ಲಿ ನಾನು ಫಸ್ಟ್ ಗದ್ಯ ಮುಟ್ಟಿಸಿಕೊಂಡವನು ಹಾಕಿದ್ದೆ, ಓಕೆನಾ. ಫಸ್ಟ್ ಪದ್ಯನೇ ಕದಡಿದ ಸಲಿಲನ್ ತಿಳಿಯುವಂಥದ್ದೇನು ಕೂಡ ಹಾಕಿದ್ದೆ. ಇವಾಗ ಬಸವಣ್ಣನವರ ವಚನಗಳನ್ನು ನೋಡೋಣ. ಸೊ ಹೆಚ್ಚು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೇರೆ ಎಲ್ಲ ವಿಷಯಗಳದ ಯಾವ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಖಂಡಿತವಾಗಿ ಆ ವಿಷಯದ ವಿಡಿಯೋಗಳು ಲೈನಪ್ ಮಾಡ್ತೀನಿ. ಸಂದರ್ಭ ಸೂಚಿಸಿ, ಸ್ವಾರಸ್ಯವನ್ನು ವಿವರಿಸಿ, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕ ಅಂತ ಇದೆ ಆಯ್ಕೆ. ಈ ಪ್ರಸ್ತುತ ಸಂದರ್ಭ ವಾಕ್ಯವನ್ನು ಭಕ್ತಿ ಭಂಡಾರಿ ವಚನ ಬ್ರಹ್ಮ ಬಸವಣ್ಣನವರು ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಿವಪಥವನ್ನರಿಯದವನ ಭಕ್ತಿಯನ್ನು ವಿಡಂಬಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಆಡಿದ್ದಾರೆ. ವಿವರಣೆ: ನೈಜ ಭಕ್ತನ ಲಕ್ಷಣ ಶಿವಪಥವನ್ನರಿತು ನಡೆಯುವುದು, ಇಲ್ಲವಾದರೆ ಅದು ವ್ಯರ್ಥವೆಂದು ಹೇಳುತ್ತಾರೆ ಬಸವಣ್ಣನವರು. ಆಯುಷ್ಯವಿಲ್ಲದವನ ಕೈಯಲ್ಲಿ ಅರ್ಥರೇಖೆ ಇದ್ದರೆ ಪ್ರಯೋಜನವೇನು? ಸಂಪತ್ತನ್ನು ಅನುಭವಿಸಲು ದೀರ್ಘಾಯುಷ್ಯ ಮುಖ್ಯ. ಅದೇ ರೀತಿ ಅಂಗದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಉಪಯೋಗವಿಲ್ಲ. ಶರಣರನ್ನು ಅರಿತು ಶಿವಪಥವನ್ನು ತಿಳಿಯುವುದು ನಡೆಯುವುದು ಸದ್ಭಕ್ತನ ಲಕ್ಷಣ ಎಂದಿದ್ದಾರೆ ಬಸವಣ್ಣನವರು. ಸೆಕೆಂಡ್ ಒನ್: ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಅಂತ ಇದೆ ಆಯ್ಕೆ. ಈ ಸಂದರ್ಭ ವಾಕ್ಯವನ್ನು ಭಕ್ತಿ ಭಂಡಾರಿ ವಚನ ಬ್ರಹ್ಮ ಬಸವಣ್ಣನವರು ರಚಿಸಿರುವ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ: ಶಿವಪಥವನ್ನರಿಯದೆ ಲಿಂಗ ಧರಿಸಿದರೆ ವ್ಯರ್ಥವೆಂದು ಹೇಳೋ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಆಡಿದ್ದಾರೆ. ವಿವರಣೆ: ಮಂಗವು ತನ್ನ ಕೈಯಲ್ಲಿರುವ ಮಾಣಿಕ್ಯದ ಮಹತ್ವವನ್ನರಿಯದು. ಅದರ ಬೆಲೆ ತಿಳಿಯದೆ ಅದನ್ನು ಒಡೆದು ಹಾಕಲೂಬಹುದು. ಅದು ಅದರ ಪಾಲಿಗೆ ನಿರುಪಯುಕ್ತ ವಸ್ತು. ಹಾಗೆಯೇ ಲಿಂಗದ ಮಹತ್ವ ಅರಿಯದ ಡಾಂಬಿಕ ಭಕ್ತ ತಾನು ಧರಿಸಿರುವ ಶಿವಲಿಂಗದ ಮಹತ್ವವನ್ನರಿಯದೆ ವರ್ತಿಸ್ತಾನೆ. ಇದರಿಂದ ಯಾವ ಉಪಯೋಗವಿಲ್ಲ. ಇಂಥವನ ಭಕ್ತಿ ಮರ್ಕಟನ ಕೈಯೊಳಗನ ಮಾಣಿಕ್ಯದಂತೆ ಎಂಬುದು ವಚನಕಾರರ ಅಭಿಮತವಾಗಿದೆ. ನೆಕ್ಸ್ಟ್ ಒನ್: ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು ಅಂತ ಇದೆ ಆಯ್ಕೆ. ಈ ಪ್ರಸ್ತುತ ಸಂದರ್ಭ ವಾಕ್ಯವನ್ನು ಭಕ್ತಿ ಭಂಡಾರಿ ವಚನ ಬ್ರಹ್ಮ ಬಸವಣ್ಣನವರು ರಚಿಸಿರುವ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ: ರಕ್ಷಕರೇ ಕೊಲ್ಲಲು ನಿರ್ಧರಿಸಿದರೆ ಉಳಿಗಾಲವಿಲ್ಲವೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮನೆಯ ಒಲೆ ಹತ್ತಿ ಉರಿದಾಗ ಅದರ ಶಾಖವನ್ನು ತಾಳಿಕೊಂಡು ನಿಲ್ಲಬಹುದು. ನಾವು ನಿಂತ ನೆಲವೇ ಹತ್ತಿ ಉರಿಯಲು ಆರಂಭಿಸಿದರೆ ತಾಳಿ ನಿಲ್ಲಲು ಬದುಕುಳಿಯಲು ಸಾಧ್ಯವೇ? ಹೀಗಾಗಿ ಕಾಪಾಡುವ ಸ್ಥಾನದಲ್ಲಿರುವವರು ಹೊಣೆಯರೆತು ವರ್ತಿಸಬೇಕೆಂದು ವಚನಕಾರರು ಹೇಳಿದ್ದಾರೆ. ನೆಕ್ಸ್ಟ್ ಒನ್: ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಅಂತ ಇದೆ ಆಯ್ಕೆ. ಈ ಪ್ರಸ್ತುತ ಸಂದರ್ಭ ವಾಕ್ಯವನ್ನು ಭಕ್ತಿ ಭಂಡಾರಿ ವಚನ ಬ್ರಹ್ಮ ಬಸವಣ್ಣನವರು ರಚಿಸಿರುವ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ: ಕಾಯಬೇಕಾದರೆ ಕೊಲ್ಲಲು ನಿಂತರೆ ಪರ್ಯಾಯ ಮಾರ್ಗ ದುಸ್ತರವೆಂಬುದನ್ನು ವಿವರಿಸುವಾಗ ಈ ಮಾತು ಬಂದಿದೆ. ವಿವರಣೆ: ತಾಯಿ ಮಗುವಿನ ಪಾಲಿಗೆ ಸರ್ವಸ್ವ. ಅವಳ ಎದೆಹಾಲು ಅಮೃತೋಪಮ. ಮಗುವಿನ ಪಾಲಿನ ದೈವವಾದ ತಾಯಿಯ ಎದೆಹಾಲೇ ವಿಷವಾದರೆ ಮಗು ಇನ್ನಾವ ತೊರೆಯುವ ಅವಕಾಶಕ್ಕೆ ಕೈಯೊಡ್ಡಲು ಸಾಧ್ಯ? ತಾಯಿ ಮಗುವಿನ ನಡುವೆ ಇನ್ನಾರು ಬರಲು ಅಸಾಧ್ಯ. ತಾಯೇ ಆ ಹೊಣೆ ಅರಿಯದೆ ವರ್ತಿಸಿದರೆ ಮಗುವಿಗೆ ಮೃತ್ಯುವೇ ಗತಿ. ಹೀಗೆ ನಂಬಿದವರ ಪಾಲಿಗೆ ತಮ್ಮ ಮೇಲಿನ ನಂಬಿಕೆಯನ್ನು ಹೊಣೆಯರಿತವರು ಉಳಿಸಿಕೊಳ್ಳಬೇಕೆಂಬುದೇ ಈ ಒಂದು ಸಾಲಿನ ಸಾರ. ಬಹು ಆಯ್ಕೆ ಪ್ರಶ್ನೆಗಳು. ತನು ಯಾವಾಗ ಕರಗಬೇಕು? ಮನ ಬೆರೆತಾಗ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕ. ಶಿವಪಥವನ್ನರಿಯದಿದ್ದರೆ ಏನಾಗುವುದು? ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ. ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮದೇವ. ಕಾಯಕವೇ ಕೈಲಾಸ ಎಂದು ನುಡಿದ ವಚನಕಾರ ಬಸವಣ್ಣ. ಬಸವಣ್ಣನವರ ಕಾಲ 12ನೇ ಶತಮಾನ. ಭಕ್ತಿ ಭಂಡಾರಿ ಎಂದರೆ ಯಾರು? ಬಸವಣ್ಣ. ಬಸವಣ್ಣ ಯಾರ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು? ಬಿಜ್ಜಳ ಅನ್ನೋದು ರೈಟ್ ಆನ್ಸರ್. 2 ಅಂಕದ ಪ್ರಶ್ನೆಗೆ ಬರೋಣ. ಯಾವ ಗುಣಗಳಿಲ್ಲದವನು ಡಾಂಬಿಕ ನೆನೆಸುತ್ತಾನೆ ಅಂತ ಕೇಳಿದ್ದಾರೆ. ಮನಸ್ಸುಗಳು ಬೆರೆತಾಗ ತನು ಕರಗದವನ, ಸ್ಪರ್ಶದಲ್ಲಿ ಮೊಳಕಕ್ಕೊಳ್ಳದವನ, ನೋಟದಲ್ಲಿ ಕರುಣೆ ಇಲ್ಲದವನ, ನುಡಿಯಲ್ಲಿ ಆರ್ದ್ರತೆ ಇಲ್ಲದವನ ಭಕ್ತಿ ಡಾಂಬಿಕತನದ್ದೆಂದು ವಚನಕಾರರು ಹೇಳಿದ್ದಾರೆ. ಶಿವಪಥವನ್ನರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಉತ್ತರ: ಶಿವಪಥವನ್ನರಿಯದವನನ್ನು ಚಂದ್ರಾಯುಧ ಹಿಡಿದ ಹೇಡಿಗೆ, ಕನ್ನಡಿ ಹಿಡಿದ ಕುರುಡನಿಗೆ, ಮಾಣಿಕ್ಯ ಹಿಡಿದ ಮರ್ಕಟನಿಗೆ ಹೋಲಿಸಿ ವಿಡಂಬಿಸಲಾಗಿದೆ. ಯಾವಾಗ ನಿಲ್ಲಬಹುದು? ಯಾವಾಗ ನಿಲ್ಲಲಾಗದು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಲಾಗದು ಅನ್ನೋದು ಉತ್ತರ. ಇನ್ನು 4 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ: ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾದವು? ಉತ್ತರ: ಬಸವಣ್ಣನವರು ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದ ಮಾನವೀಯತೆ, ಹೃದಯ ವೈಶಾಲ್ಯತೆಗಳ ಬಗ್ಗೆ ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಮನುಷ್ಯರ ಮನಗಳು ಒಂದೆಡೆ ಕಲೆತಾಗ ಅಹಂಕಾರ ತಗ್ಗಿ ಪರಸ್ಪರ ಅಂತಃಕರಣವಿರಬೇಕು. ಮಾನವೀಯತೆ ಮನೆ ಮಾಡಬೇಕು. ಪರಸ್ಪರ ಸ್ಪರ್ಶಗಳಲ್ಲಿ ಪುಳಕ ರೋಮಾಂಚನಗಳು ಇರಬೇಕು.
ನೋಟದಲ್ಲಿ ಆನಂದ ಬಾಷ್ಪ ಉಕ್ಕುವ ಭಾವುಕತೆ ಇರಬೇಕು. ಮಾತಿನಲ್ಲಿ ಹೃದಯಾಂತರಾಳದ ಆರ್ದ್ರತೆ ಇರಬೇಕು. ಈ ಎಲ್ಲ ಮಾನವೀಯ ಗುಣಗಳು ನಿಜ ಭಕ್ತನ ಗುರುತುಗಳು. ಇವುಗಳೆಲ್ಲದವನ ಭಕ್ತಿ ಡಾಂಬಿಕತೆ. ಹೀಗಾಗಿ ಮನುಷ್ಯರ ನಡುವೆ ಅಂತಃಕರಣ, ಭಾವುಕತೆ, ಆತ್ಮೀಯತೆ, ಪುಳಕಗಳಂಥ ಆರ್ದ್ರ ಮಾನವೀಯ ಭಾವನೆಗಳು ಪರಸ್ಪರವಿರಬೇಕೆಂದು ಬಸವಣ್ಣನವರು ನಿರೂಪಿಸಿದ್ದಾರೆ. ಮನುಷ್ಯನಿಗೆ ಇರಬೇಕಾವ ಮಾನವೀಯ ಗುಣಗಳು ಈ ವಚನದಲ್ಲಿ ವ್ಯಕ್ತವಾಗಿದೆ. ನೆಕ್ಸ್ಟ್ ಒನ್, ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಉತ್ತರ, ಶಿವಪಥನವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದಕ್ಕೆ ಬಸವಣ್ಣನವರು ಹಲವು ನಿದರ್ಶನಗಳನ್ನು ನೀಡಿದ್ದಾರೆ. ನೈಜ ಭಕ್ತನಲ್ಲದವನ ಭಕ್ತಿಯನ್ನು ಆಯುಷ್ಯವಿಲ್ಲದವನ ಕೈಯೊಳಗನ ಅರ್ಥರೇಖೆಗೂ, ಹೇಡಿಯ ಕೈಯಲ್ಲಿರುವ ಚಂದ್ರಾಯುಧಕ್ಕೂ, ಕುರುಡನ ಕೈಯ ಕನ್ನಡಿಗೂ, ಮಂಗನ ಕೈಯೊಳಗನ ಮಾಣಿಕ್ಯಕ್ಕೂ ಹೋಲಿಸಿ ಶಿವಶರಣವನ್ನರಿಯದವರ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವಿಲ್ಲ ಎಂದಿದ್ದಾರೆ. ಶಿವಲಿಂಗವನ್ನು ಕೈಯಲ್ಲಿ ಹಿಡಿದ ಮಾತ್ರಕ್ಕೆ ಆತ ಭಕ್ತನಲ್ಲ, ಹಿಡಿದರೂ ಅದು ನಿರರ್ಥಕ ಭಕ್ತಿಯ ದಾರಿ ಎಂಬುದು ಅವರ ಅಭಿಮತವಾಗಿದೆ. ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತ್ರಕ್ಕೆ ಆತ ಭಕ್ತನೆನಿಸುವುದಿಲ್ಲವೆಂಬುದು ಕಟು ಸತ್ಯ ಇಲ್ಲಿ ವ್ಯಕ್ತವಾಗಿದೆ. ಇನ್ನು ರಕ್ಷಿಸಬೇಕಾದರೆ ಭಕ್ಷಕರಾಗದೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಉತ್ತರ, ನಮ್ಮನ್ನು ಕಾಯಬೇಕಾದರೆ ಕೊಲ್ಲುವ ಸಂಚು ಹೂಡಿದಾಗ ಇನ್ನಾರೂ ಕಾಯಲಾರರೆಂಬ ಸಂಗತಿಗಳನ್ನು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹಲವು ನಿದರ್ಶನಗಳೊಂದಿಗೆ ಸೊಗಸಾಗಿ ಚಿತ್ರಿಸಿದ್ದಾರೆ. ಮನೆಯ ಒಲೆ ಹತ್ತಿ ಉರಿದರೆ ವಲಯದವರು ನಿಲ್ಲುವ ಶಕ್ತಿ ನಮಗಿದೆ. ಆದರೆ ನಾವು ನಿಂತ ನೆಲವೇ ಹೊತ್ತಿ ಉರಿದರೆ ನಾವು ನಿಲ್ಲುವುದಾದರೂ ಎಲ್ಲಿ? ಕೆರೆ ಏರಿಯೇ ನೀರನ್ನೆಲ್ಲ ಕುಡಿದರೆ ಕೆರೆಯ ನೀರಿಗೆ ರಕ್ಷಣೆ ಇರದು. ಬೇಲಿ ಇರುವುದು ಬೆಳೆಯನ್ನು ರಕ್ಷಿಸಲು, ಅದೇ ಬೆಳೆಯನ್ನು ಮೇಯ್ದರೆ ಹೇಗೆ? ಅದರಂತೆಯೇ ಮನೆಯನ್ನು ಪಾಲಿಸಬೇಕಾದ ಗೃಹಿಣಿ ತಾನೇ ಕಳ್ಳಿಯಾದರೆ, ಅಮೃತವಾಗಬೇಕಾದ ತಾಯಿಯ ಎದೆಹಾಲು ನಂಜಾಗಿ ಕೊಲ್ಲುವಂತಾದರೆ ಈ ಎಲ್ಲ ವಿಘಟನೆಗಳು ಕೂಡ ಕಾಯುವ ದೈವದ ಕೊಲ್ಲುವ ಬುದ್ಧಿಯಾಗಿದೆ. ಹೀಗಾದಲ್ಲಿ ರಕ್ಷಿಸಲು ಇನ್ನಾರಿಗೂ ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣ ವಿವರಿಸಿದ್ದಾರೆ. ರಕ್ಷಕರೇ ಭಕ್ಷಕರಾದಾಗ ಬೇಲಿಯೇ ಎದ್ದು ಹೊಲಮೈದಂತೆ ಎಂಬ ಗಾದೆಗಳನ್ನು ಹೋಲಿಕೆಯಿಂದಾಗಿ ದೇವರ ಕರ್ತವ್ಯವನ್ನು ಎಚ್ಚರಿಸುವ ಪ್ರಯತ್ನ ಬಸವಣ್ಣನವರು ಇಲ್ಲಿ ವ್ಯಕ್ತ ಮಾಡಿದ್ದಾರೆ ಅಂತ ಹೇಳಿದರೆ ಸಾಕು. ಇಷ್ಟಿತ್ತು ಬಸವಣ್ಣನವರ ವಚನಗಳು ಭಾಗದಲ್ಲಿನ ಅಭ್ಯಾಸ ಪ್ರಶ್ನೋತ್ತರಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.